ಕನಸು ಮನಸ್ಸುಗಳಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಇಂಥ ಒಂದು ಸಂಭ್ರಮ, ಇಂಥ ಒಂದು ದೊಡ್ಡ ಮಟ್ಟದ ಯಶಸ್ಸು ನಮಗೆ ಪ್ರೇಕ್ಷಕರು ಕೊಡ್ತಾರೆ ಅಂತ. ಇದು ಇಲ್ಲಿಗೆ ನಿಲ್ಲಬಾರ್ದು. ನಾನು ಯಾವಾಗಲೂ ಹೇಳ್ತೀನಿ, ದಸ್ಕತ್ ನಿಂತ ನೀರಲ್ಲ, ಅದು ಹರಿಯುವ ನದಿ ಆಗಬೇಕು ಅಂತ. ಹರಿಯುವ ನದಿಯ ಹಾಗೆ ಆಗಬೇಕಾದ್ರೆ ನಮ್ಮ ಕನ್ನಡ ನಾಡಿನ ಪ್ರತಿಯೊಬ್ಬ ಪ್ರೇಕ್ಷಕರು ಕೂಡ ತುಂಬು ಮನಸ್ಸಿಂದ ನಮ್ಮ ಸಿನಿಮಾದ ರಿವ್ಯೂವನ್ನು ಕೇಳಿ ನಿಮಗೆ ಇಷ್ಟ ಆಗುತ್ತೆ ಪಕ್ಕ ಬನ್ನಿ. ಈ ಸಿನಿಮಾದಲ್ಲಿ ನಿಮಗೊಂದು ದೊಡ್ಡ ಮನೋರಂಜನೆಯನ್ನು ಖಂಡಿತವಾಗ್ಲೂ ಕೊಡ್ತೀವಿ, ದೊಡ್ಡ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸನ್ನು ಖಂಡಿತವಾಗ್ಲೂ ಕೊಡ್ತೀವಿ. ಎಲ್ಲ ವಿಭಾಗಗಳಲ್ಲೂ ಕೂಡ ನಾವು ಖಂಡಿತವಾಗ್ಲೂ ಸ್ಕೋರ್ ಮಾಡ್ತೀವಿ ಅನ್ನುವಂಥ ಒಂದು ದೊಡ್ಡ ಆತ್ಮವಿಶ್ವಾಸ ನಮ್ಮಲ್ಲಿದೆ. ಥ್ಯಾಂಕ್ ಯು ಸೋ ಮಚ್. ಬನ್ನಿ, ಥಿಯೇಟ್ರಲ್ಲಿ ನಿಮ್ಗೆಲ್ಲರಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ಎಕ್ಸ್ಪೀರಿಯನ್ಸ್ ನನಗೆ ಈ ರೀತಿ ರಿವ್ಯೂ ಬರ್ತಾ ಇರೋದು, ಈ ರೀತಿ ಮಾತುಗಳು ಕೇಳ್ತಾ ಇರೋದು, ದೊಡ್ಡ ದೊಡ್ಡ ಮಾತುಗಳನ್ನು ಕೇಳ್ತಾ ಇದ್ದೀವಿ. ನಾವು ಚಿಕ್ಕ ಹಳ್ಳಿಯಿಂದ ಬಂದಿದ್ದೀವಿ, ಇನ್ನೊಂದು ದೊಡ್ಡ ಕನಸು ಇಟ್ಕೊಂಡು ನಮ್ಮನ್ನೆಲ್ಲ ಒಟ್ಟು ಮಾಡಿಸಿ ತಗೊಂಡು ಬಂದಿದ್ದಾರೆ. ಈ ರೀತಿ ರಿವ್ಯೂ ಬರ್ತಾ ಇದೆ. ಈ ರೀತಿ ಒಂದು ಈ ಮಾಯಾನಗರಿಯಲ್ಲಿ ಈ ರೀತಿ ಒಂದು ರಿವ್ಯೂ ನಾನು ಕನಸಲ್ಲಿ ಯೋಚನೆ ಮಾಡಿರಲಿಲ್ಲ. ತುಂಬ ಖುಷಿ ಆಗ್ತಿದೆ. ದಯವಿಟ್ಟು ಎಲ್ಲರೂ ಬಂದು ಮೂವಿ ನೋಡಿ. ಖಂಡಿತ 2 ಗಂಟೆ ನೀವು ಏನು ನೋಡ್ತೀರಾ, ಒಂದು ಕ್ಷಣವೂ ನಿಮಗೆ ಒಂದು ಚೂರು ಬೋರ್ ಆಗೋದಿಲ್ಲ ಅಂತ ನಾವು ಇಡೀ ತಂಡದ ಪರವಾಗಿ ನಾವು ಗ್ಯಾರಂಟಿ ಕೊಡ್ತೀವಿ. ಇದು ನಮ್ದೆಲ್ಲ ಆಗಿದೆ ಕೆಲಸ, ನೀವು ನೋಡಬೇಕು. ಥ್ಯಾಂಕ್ ಯು ಸೋ ಮಚ್ ಆಪರ್ಚುನಿಟಿಗೆ ಆ್ಯಂಡ್ ರಿಯಲಿ ಬ್ಲೆಸ್ಡ್. ಸೊ ಸಿನಿಮಾ ಅನ್ನೋದೊಂದು ಸ್ಕ್ರೀನ್ ಪ್ಲೇ ಕತೆ, ಜಗತ್ತಲ್ಲಿ ಇರೋದು 7 ಕತೆ ಅಂತ ಹೇಳ್ತೀವಿ. ಸ್ಕ್ರೀನ್ ಪ್ಲೇ ಮೇಲೆ ಡಿಪೆಂಡ್ ಆಗುತ್ತೆ, ಆ್ಯಕ್ಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಸೊ ಇದರ ಸ್ಕ್ರೀನ್ ಪ್ಲೇ ಅಂದರೆ ನಮ್ಮ ಚಿತ್ರಕಥೆ ಏನಿದೆ, ಪ್ರತಿಯೊಬ್ಬ ನೋಡುವವರನ್ನು ಒಂದು ಮಂತ್ರಮುಗ್ಧವಾಗಿ ಇರಿಸುತ್ತೆ. ಯಾಕೆಂದರೆ ಒಂದು ಕೂಡ ಬೋರ್ ಆಗಲ್ಲ, ಒಂದೇ ಒಂದು ಪಾತ್ರ ಕೂಡ ಬೇಡ ಅಂತ ಅನಿಸಲ್ಲ. ಪ್ರತಿಯೊಂದು ಸೀನ್ ಕೂಡ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ. ಸೊ ಡಿಫ್ರೆಂಟಾಗಿ ಬಂದಿದೆ. ಆ್ಯಂಡ್ ಈ ಟೈಟಲ್ ಹೇಳೋ ಪ್ರಕಾರ ದಸ್ಕತ್ ಅಂದರೆ ಸಹಿ ಅನ್ನೋದು ಒಬ್ಬೊಬ್ಬರ ಮನಸ್ಸಿನ ಒಂದೊಂದು ರೀತಿಯ ಆನ್ಸರ್ ಬರಬೇಕು. ನಾನು ಹೇಳೋದಂತ ಅಂದರೆ ಪ್ರತಿಯೊಬ್ಬರದ್ದು ಮನಸ್ಸು ಒಂದು ವಿಷಯವನ್ನು ಅವಲಂಬಿಸೋದು ಬೇರೆ ಬೇರೆ ಆಗ್ತಿರುತ್ತೆ. ದಸ್ಕತ್ ಹೇಗೆ ಪ್ರತಿಯೊಬ್ಬರ ಸಹಿ ಬೇರೆ ಬೇರೆ ಇರ್ತಿರುತ್ತೆ, ಹಾಗೆಯೇ ಪ್ರತಿಯೊಬ್ಬರ ಮನಸ್ಸು ಕೂಡ ಪ್ರತಿಯೊಬ್ಬರ ಆಲೋಚನೆ ಒಂದು ವಿಷಯದ ಬಗ್ಗೆ ಬೇರೆ ಬೇರೆ ಇರ್ತಿರುತ್ತೆ. ದಸ್ಕತ್ ನೋಡಿದ್ರೆ ನನಗೆ ಅದು ಹೇಗಂತ ಅನಿಸುತ್ತೆ, ನನ್ನ ಆಲೋಚನೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ರೀತಿಯ ದಸ್ಕತ್ ಆಲೋಚನೆ ಬರುತ್ತೆ. ಆ್ಯಂಡ್ ಅದೇ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಒಳ್ಳೆ ರೆಸ್ಪಾನ್ಸಸ್ ಬರ್ತಾ ಇದೆ. ಹೀಗೆ ಮುಂದುವರೆದ ಅಂತ ನಾನು ಕಾಯ್ತಾ ಇದ್ದೀನಿ. ಇಲ್ಲಿ ಆ್ಯಕ್ಚುಲಿ ನಾನು ಇನ್ನೊಂದು ಹೇಳ್ಬೇಕಂದ್ರೆ, ಇಲ್ಲಿ ಹೀರೋ ಅದು ಇದೆ, ಬಟ್ ಇಲ್ಲಿ ಆ್ಯಕ್ಚುಲಿ ಇರೋದು ಕಥೆನೇ ಹೀರೋ ಆಗಿರೋದು, ಕತೆ ಮೂಲವಾಗಿರುವುದು. ಆ ಕಥೆಯಲ್ಲಿ ನಾವು ಬರುವ ಪಾತ್ರಗಳು, ಅದನ್ನು ಆ ಪಾತ್ರಕ್ಕೆ ಸನ್ನಿವೇಶಕ್ಕೆ ತಕ್ಕಾಗಿ ನಾನು ನೆಗೆಟಿವ್ ಆಗಿ ಕಾಣ್ತೀನಿ, ಇವ್ರು ಹೀರೋ ಆಗಿ ಕಾಣ್ತಾರೆ. ಹೀರೋ ಅಂದರೆ ಅದು ಪಾತ್ರಗಳು ಬೇರೆ ಬೇರೆ ಪಾತ್ರ. ಇದೊಂದು ಕಥೆನೇ ಇದರಲ್ಲಿ ಹೀರೋ ಆಗಿರೋದು, ಪ್ರಮುಖವಾಗಿರೋದು ಕಥೆ ಹೀರೋ ಆಗಿರೋದು. ಹೇಳಿದ್ರೆ ಈ ವ್ಯವಸ್ಥೆ ಇದೆಯಲ್ವಾ, ವ್ಯವಸ್ಥೆಯಲ್ಲಿ ಯಾವ ಒಬ್ಬ ಈ ದಸ್ಕತ್ ಹಾಕಂತ ವ್ಯಕ್ತಿ ಕೆಲಸ ಮಾಡ್ದ ಅಂದಾಗ ಅಲ್ಲಿರುವಂತಹ ಜನ